ಈ ದಿನ ನಿಮಗೆ ಚಿಲ್ಲಿ ಪೊಟ್ಯಾಟೊ ಮಾಡೋದು ತೋರಿಸ್ತೀನಿ. ನಾನು ದಪ್ಪದು 2 ಆಲೂಗಡ್ಡೆ ತಗೊಂಡಿದ್ದೀನಿ. ಕಟ್ ಮಾಡಿ ಒಂದು ಅರ್ಧ ಅವರ್ ನೀರಲ್ಲಿ ನೆನೆಸ್ಬಿಟ್ಟು ತೆಗೆದಿಟ್ಟಿದ್ದೀನಿ. ಇದು ಮೈದಾ 2 ಸ್ಪೂನು, ಇದು ಕಾರ್ನ್ಫ್ಲವರ್ 2 ಸ್ಪೂನು, ಅಕ್ಕಿ ಹಿಟ್ಟು 3 ಸ್ಪೂನು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ದಪ್ಪ ಮೆಣಸಿನ್ಕಾಯಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಒಂದು 10 ಎಸಳು ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣದಾಗೆ, ಚಿಲ್ಲಿ ಪೌಡರು, ಹಸಿಮೆಣಸಿನ್ಕಾಯಿ, ಇದು ಉಪ್ಪು, ಇದು ಸಾಸು, ಟೊಮೆಟೊ ಸಾಸು, ಉದ್ದುದಕ್ಕೆ ನಾನು ಈರುಳ್ಳಿನ ಹಚ್ಕೊಂಡಿದ್ದೀನಿ. ಇದು ಸೋಯಾ ಸಾಸು ಮತ್ತು ಹಸಿಮೆಣಸಿನ್ಕಾಯಿ. ನೋಡಿ, ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಲ್ಲ, ಆಲೂಗಡ್ಡೆ ಹಾಕ್ಕೊಳ್ತೀನಿ. ಎರಡು ಸ್ಪೂನ್ ಮೈದಾ ಹಾಕೊಳ್ಳೋಣ. ಎರಡು ಸ್ಪೂನ್ ಮೈದಾ, 2 ಸ್ಪೂನು ಕಾರ್ನ್ಫ್ಲವರು, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಫುಲ್ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಮಿಕ್ಸ್ ಮಾಡಿದ್ದೀನಿ. ಇದು ರೆಡಿಯಾಗಿದೆ. ಪಕ್ಕದಲ್ಲಿಡೋಣ. ಇದು ಈಗ ಕಡಲೆ ಹಿಟ್ಟೇನಿದೆ ಅದನ್ನು 3 ಸ್ಪೂನ್ ತಗೊಳ್ಳೋಣ. 3 ಸ್ಪೂನು. ಒಂಚೂರು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾವು ಇದರಲ್ಲಿ ಡಿಪ್ ಮಾಡಿ ನಾವು ಡೀಪ್ ಫ್ರೈ ಮಾಡಬೇಕು. ನಮಗೆ ಒಂದು ಥಿಕ್ನೆಸ್ ನೋಡಿಕೊಂಡು ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅಕಸ್ಮಾತ್ ನೀರೇನಾದರೂ ಜಾಸ್ತಿ ಆಯಿತು ಅಂದರೆ ಮತ್ತೆ ನಾವು ಇನ್ನೊಂಚೂರು ಅಕ್ಕಿ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ರೆಡಿಯಾಗಿದೆ. ಈ ಥಿಕ್ನೆಸ್ ಇರಬೇಕು. ಈಗ ಎಣ್ಣೆ ಕಾದಿದೆ. ನಾವು ಒಂದೊಂದೇ ತಗೊಂಡು ಈ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ನಾನು ಫ್ರೈ ಮಾಡ್ತೀನಿ. ಕಾದಿದೆ ಎಣ್ಣೆ. ಇದು ಡೀಪ್ ಫ್ರೈ ಆಗಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಿದ್ರೆ ಬೇಗ ಫ್ರೈ ಆಗುತ್ತೆ. ಇಲ್ಲಾಂದರೆ ಎಷ್ಟೇ ಬೆಂದ್ರೂ ಕ್ರಿಸ್ಪಿಯಾಗಿ ಬರೋದಿಲ್ಲ.
ಇದನ್ನ ಸ್ವಲ್ಪ ಬೇಯಬೇಕದು. ವೈಟಾಗೇ ಇದೆ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಉಲ್ಟಾ ಹಾಕೋಣ. ನಿಧಾನವಾಗಿ ಬೇಯಬೇಕದು, ಯಾಕಂದರೆ ನಾವು ಅದು ಹಂಗೆ ಬೇಯಿಸಿಲ್ಲ. ಆಲೂಗಡ್ಡೆನ ಕಟ್ ಮಾಡಿ ಹಾಕಿದ್ದೀವಲ್ಲ, ಅದು ಸ್ವಲ್ಪ ನಿಧಾನ ಬೇಯೋದು. ನೋಡಿ ಆಗಿದೆ. ಈಗ ಇದನ್ನು ತೆಗಿತೀನಿ. ಇರೋದು ಹಾಕೋಣ. ನೋಡಿ, ಇನ್ನೊಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿದ ತಕ್ಷಣ ಬೆಳ್ಳುಳ್ಳಿ ಹಾಕೋಣ. ಎಣ್ಣೆ ಕಾದಿದೆ. ಕಟ್ ಮಾಡಿರೋ ಬೆಳ್ಳುಳ್ಳಿ ಏನಿದೆಯೋ ಅದು ಹಾಕೋಣ. ನೋಡಿ, ಫ್ರೈ ಆಗ್ತಾ ಇದೆ. ಇದಾಗಿದ ತಕ್ಷಣ ಹಸಿಮೆಣಸಿನ್ಕಾಯಿ ಹಾಕೋಣ. ನೋಡಿ, ಈರುಳ್ಳಿ ಹಾಕೋಣ. ಈಗ ಈರುಳ್ಳಿ ಇದೆಲ್ಲ ತುಂಬ ಫ್ರೈ ಆಗೋದೇನು ಬೇಡ, ಅಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಆದರೆ ಸಾಕು. ಮತ್ತು ಕ್ಯಾಪ್ಸಿಕಮ್ ಹಾಕೋಣ. ಆಗಿದೆ. ಈಗ ಸ್ವಲ್ಪ ನೀರು ಹಾಕೋಣ ಇದಕ್ಕೆ. ನೀರಲ್ಲೇ ಸ್ವಲ್ಪ ಇದಾಗಲಿ, ಸ್ವಲ್ಪ ಬೇಯಬಹುದು. ನೀರಲ್ಲೇ ಸ್ವಲ್ಪ ಬೇಯಬೇಕದು. ಬೆಂದಿದೆ. ಈಗ ನಾವು ಇದಕ್ಕೆ ಸಾಸ್ ಹಾಕೋಣ. ಟೊಮೆಟೊ ಸಾಸ್ ಹಾಕೋಣ. ಫ್ರೈ ಮಾಡೋಣ. ಸ್ವಲ್ಪ ಖಾರಕ್ಕೆ ನಾವು ಕೆಂಪು ಮೆಣಸಿನ್ಕಾಯಿ ಪೌಡರ್ ಹಾಕೋಣ. ಸೋಯಾ ಸಾಸ್ 2 ಸ್ಪೂನು. ಇದು ಸೋಯಾ ಸಾಸಲ್ಲೆಲ್ಲ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ನಾವು ಉಪ್ಪು ನೋಡಿಕೊಂಡು ಹಾಕೋಣ. ನಾವೆಲ್ಲ ಸ್ವಲ್ಪ ಹಾಕಿದ್ದೀವಿ ಮಧ್ಯಾಹ್ನ. ಸ್ವಲ್ಪ ಹಾಕೋಣ.
ಅಂದರೆ ನಾವು ಫ್ರೈ ಮಾಡಿದಾಗ ಆಲೂಗಡ್ಡೆಗೂ ಸ್ವಲ್ಪ ಹಾಕಿದ್ವಿ. ಇದಕ್ಕೆ ನಾವು ಕಾರ್ನ್ಫ್ಲವರ್ ಇತ್ತಲ್ಲ 1 ಸ್ಪೂನು, ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಚಿಕ್ಕದು ಮಾಡಿಕೊಂಡು ಸಾಸ್ ಏನಿದೆಯೋ ಆ ಸಾಸ್ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ನೋಡಿ ಸ್ವಲ್ಪ ಆಗಿದೆ, ಈಗ ಗಟ್ಟಿ ಆಯಿತು. ನಾವೇನು ಫ್ರೈ ಮಾಡ್ಕೊಂಡಿದ್ದೀವೋ ಆಲೂಗಡ್ಡೆ ಅದು ಹಾಕೋಣ. ಅದು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೇನಾದರೂ ಅದು ನಾವು ಫ್ರೈ ಮಾಡುವಾಗ ಮಿಕ್ಸ್ ಆಗಿಲ್ಲ ಅಂದರೆ ಒಂಚೂರು ನೀರಲ್ಲಿ ಸುತ್ತ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಬೋದು. ನೋಡಿ ಆಗಿದೆ, ರೆಡಿ ಆಗಿದೆ. ನೋಡಿ ರೆಡಿ ಆಗಿದೆ, ಸರ್ವ್ ಮಾಡೋಣ.